ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಭಾನುವಾರ, ಸಂಡೇ ಸ್ಪೆಷಲ್ ಅಂತ ಏನೂ ಇಲ್ಲ. ಇವತ್ತು ಮೀನು ತಂದಿದ್ದರು ಮಧ್ಯಾಹ್ನಕ್ಕೆ ಮತ್ತು ನೈಟಿಗೆ. ಬೆಳಗ್ಗೆ ಮಾತ್ರ ಪಡ್ಡು ಮಾಡಿದ್ದೆ, ಪಡ್ಡು ಚಟ್ನಿ. ಮತ್ತು ಶನಿವಾರ ಸಂತೆಗೆ ಹೋಗಿದ್ದೆ, ಕಡಲೆಕಾಯಿ ತಂದಿದ್ದೆ, ಕಡಲೆಕಾಯಿ ಒಂದು ಸ್ವಲ್ಪ ಬೇಯಿಸಿದ್ದೆ. ನಾವು ಮತ್ತು ಅವರು ಎಲ್ಲ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಗಿಡ ಕ್ಲೀನಿಂಗ್ ಇತ್ತು, ಗಿಡಗಳೆಲ್ಲ ಕ್ಲೀನ್ ಮಾಡಿಕೊಂಡು ಔಷಧಿ ಒಂದು ಸ್ವಲ್ಪ ಹೊಡಿಬೇಕಾಗಿತ್ತು, ಔಟ್ಡೋರ್ ಪ್ಲಾಂಟ್ಸ್ಗೆ ಇಂಡೋರ್ ಪ್ಲಾಂಟ್ಸಿಗೆಲ್ಲ. ಔಷಧಿ ಎಲ್ಲ ಹೊಡೆದ್ಮೇಲೆ ಅವ್ರಿಗೆ ಮಕ್ಕಳಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು. ಹೋಮ್ವರ್ಕು ಡ್ರಾಯಿಂಗ್ ಇತ್ತು. ಡ್ರಾಯಿಂಗ್ ಮಾಡ್ಕೊಡು ಬಾಮ್ಮ ಅಂತ ಕರಿತಾ ಇದ್ಲು. ನನ್ನ ಮಗಳ ಹೆಸ್ರು ಬಂದು ದೀಕ್ಷಾ ಅಂತೇಳಿ, ದೀಕ್ಷಾ ಅಂತ ಕರಿತೀವಿ. ಮಗ ಹೆಸ್ರು ಬಂದು ಶ್ರೇಯಸ್ ಅಂತೇಳಿ. ದೀಕ್ಷಾಗೆಲ್ಲ ಡ್ರಾಯಿಂಗ್ ಇತ್ತು. ಅವಳಿಗೆ ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡಿಕೊಟ್ಟು, ಆ್ಯಕ್ಟಿವಿಟೀಸ್ ಕೊಟ್ಟಾಗ, ಡ್ರಾಯಿಂಗ್ ಕೊಟ್ಟಾಗ ಮಾಡ್ತಾಯಿರ್ತೀನಿ ಡ್ರಾಯಿಂಗ್ಸ್ ಎಲ್ಲ. ನನಗೂ ಇಷ್ಟನೇ ಡ್ರಾಯಿಂಗ್ಸ್ ಎಲ್ಲ ಮಾಡೋದಂದರೆ, ಹಾಗಾಗಿ ಮಾಡ್ತೀನಿ. ಅವಳು ಹೋಮ್ವರ್ಕ್ ಓದ್ಕೊಂಡು ಮಂಡೇ ಟೆಸ್ಟ್ ಇದೆ ಅಂತೇಳಿ ಓದ್ಕೊತಾ ಇದ್ಲು. ಮಂಡೇ ಅವ್ರ ಸ್ಕೂಲಿಗೆ ಶಂಕರಾಚಾರ್ಯರು ಬರ್ತಾರೆ, ಗುರೂಜಿಯವರು. ಹಾಗಾಗಿ ಅವರಿಗೆ ಮಂಡೇ ರಜೆ ಇಲ್ಲ. ಆಲ್ಮೋಸ್ಟ್ ಮಂಡೇ ಎಲ್ಲ ಮಕ್ಕಳಿಗೂ ರಜಾ. ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸ್ಕೂಲ್ ಇತ್ತು. ಪಾರಾಯಣ ಎಲ್ಲ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರಂತೆ. ಹಾಗಾಗಿ ಕಳಿಸ್ದೆ, ಹೋಗಲಿ ಸ್ಕೂಲಿಗೆ ಅಂತೇಳಿ. ನಾವು ಈ ಕಡೆ ಡ್ರಾಯಿಂಗ್ ಮಾಡ್ತಾಯಿದ್ರೆ ಆ ಕಡೆ ನೋಡಿಲ್ಲ ನಾನು. ಆ ಕಡೆ ನನ್ನ ಮಗ ಸ್ವಲ್ಪ ತೀಟೆ ಮಾಡ್ತಾಯಿದ್ದಾನೆ ಮೇಲೆಲ್ಲ ಹತ್ಕೊಂಡು. ನಾನು ಆ ಕಡೆ ಗಮನನೇ ಕೊಟ್ಟಿಲ್ಲ. ಈ ಕಡೆ ಡ್ರಾಯಿಂಗ್ ಮಾಡ್ತಾಯಿದ್ನಲ್ಲ, ಯಾವ ಕಡೆನೂ ನೋಡಿಲ್ಲ. ನಾನು ನನ್ನ ಮಗಳು ಮಾತಾಡಿಕೊಂಡು ಆ ಡ್ರಾಯಿಂಗ್ ಮಾಡ್ತಾಯಿದ್ರಿ. ಅವ್ನು ನೋಡಿ ಅಲ್ಲಿ ಮೇಲೆ ಹತ್ತಿದ್ದಾನ. ಅವನು ಏನೋ ಮಾಡ್ತಾಯಿದ್ದಾನೆ, ನನಗೂ ಗೊತ್ತಿಲ್ಲ. ನಾನು ವೀಡಿಯೋನಲ್ಲೇ ನೋಡ್ತಾ ಇರೋದು. ಮೇಲೆ ಹತ್ತಿ ಏನು ಮಾಡ್ತಾಯಿದ್ದಾನೋ ಗೊತ್ತಿಲ್ಲ. ಒಂದು ಹೋಮ್ವರ್ಕ್ ಎಲ್ಲ ಆಯಿತು. ಹೋಮ್ವರ್ಕ್ ಆದಮೇಲೆ ಅದೇ ಥರ ಮಾಡೋದು, ಸ್ವಲ್ಪ ತೀಟೆ ಮಾಡೋದು, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಮೇಲೆ ಹತ್ತೋದು, ಅದು ಎಳೆಯೋದು, ಇದು ಎಳೆಯೋದು, ಇದೇ ಒಂದು ಕೆಲಸ. ಡ್ರಾಯಿಂಗ್ ಬಂದು ಸೈನ್ಸ್ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಸೈನ್ಸ್ ಡ್ರಾಯಿಂಗ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಹಾಗಾಗಿ ಸೈನ್ಸ್ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಡ್ರಾಯಿಂಗ್ ಒಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಆದರೆ ನೀಟಾಗಿ ಮಾಡ್ತೀನಿ ಡ್ರಾಯಿಂಗು. ಯಾವ ಡ್ರಾಯಿಂಗ್ ಆದರೂ ಪುಸ್ತಕದಲ್ಲೇ ನೋಡ್ಕೊಂಡು ಮಾಡ್ತೀನಿ. ಸೈನ್ಸ್ ಬುಕ್ಕಲ್ಲೇ ಇತ್ತು ಪಿಕ್ಚರು, ನಾನು ಅದರಲ್ಲೇ ನೋಡ್ಕೊಂಡು ಮಾಡ್ತಾಯಿದ್ದೆ. ನಾವು ಸ್ಕೂಲಿಗೆ ಹೋದಾಗೆಲ್ಲ ಅಷ್ಟೇ ಬುಕ್ಕಲ್ಲೇ ನೋಡ್ಕೊಂಡು ಮಾಡ್ತಾಯಿದ್ರಿ. ಈಗೆಲ್ಲ ಮಕ್ಕಳು ಪುಸ್ತಕದಲ್ಲಿ ನೋಡೋದೇ ಇಲ್ಲ, ಫೋನಲ್ಲಿ ನೋಡಿ ಫೋನಲ್ಲಿ ನೋಡಿಕೊಂಡೇ ಮಾಡ್ತಾರೆ ಡ್ರಾಯಿಂಗ್ಸ್ ಎಲ್ಲ. ನನ್ನ ಮಗ ತೀಟೆ ಮಾಡ್ತಾಯಿದ್ದ ಮೇಲೆ ಹತ್ಕೊಂಡು. ನಾನು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀನಿ, ಅವ್ನು ಮೇಲೆ ಹತ್ತಿರೋದೆಲ್ಲ ನೋಡಿ. ಚೆನ್ನಾಗಿ ಬಂದಿದೆ ಡ್ರಾಯಿಂಗು. ನಿಮಗೆಲ್ಲ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತೇಳಿ. ನೆಕ್ಸ್ಟ್ ಇನ್ನೂ ಒಂದು ಕೊಟ್ಟಳು, ಇದು ಮಾಡಿಕೊಟ್ಬಿಡಮ್ಮ, ನನಗಿನ್ನೂ ತುಂಬ ಇದ್ದಾವೆ ಡ್ರಾಯಿಂಗ್ಸ್ ಅಂತೇಳಿ. 2 ಮಾಡಿಕೊಟ್ಟೆ, ಇನ್ನೂ 2 ಅವಳೇ ಮಾಡ್ತಾಯಿದ್ಲು. ಅವಳು ಚೆನ್ನಾಗಿ ಮಾಡ್ತಾಳೆ, ಆದರೆ ಅವಳಿಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು 2 ಮಾಡಿಕೊಟ್ಟೆ. ಮಧ್ಯಾಹ್ನಕ್ಕೆ ಫಿಶ್ ಆಲೂ ಫ್ರೈ ಬೇಕು ಅಂತ ಹೇಳಿದರು ಮಕ್ಕಳು. ಅವರಿಗೆ ಮಸಾಲೆ ಎಲ್ಲ ಹಾಕಿ ಫಿಶ್ ಆಲೂ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಶಾರ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ನಿಮಗೆ ಶಾಲೋ ಫ್ರೈ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಏನಿಲ್ಲ, ಇದಕ್ಕೆ ಏನೇನು ಬೇಕಂದರೆ 1 ಸ್ಪೂನ್ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಅಡುಗೆ ಎಣ್ಣೆ. ಆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಮೀನಿಗೆ ಮಸಾಲೆ ಎಲ್ಲ.
ಹಾಗಾಗಿ 2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಅರ್ಧ ಕೆ ಜಿ ಶಾಲೋ ಫ್ರೈ ಮಾಡಿದ್ದೆ, ಇನ್ನೊಂದು ಅರ್ಧ ಕೆ ಜಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಹುಣಸೆ ಹಣ್ಣಿಗೆ ಮಾಡಿದ್ದೆ. 2 ಕಡೆಯೂ ಮಸಾಲೆ ಅಪ್ಲೈ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಫುಲ್ಲು ಹಚ್ಕೊಂಡ್ಮೇಲೆ ಫ್ರಿಜ್ಜಲ್ಲಿ 1 ಅವರ್ 2 ಅವರ್ ಆ ಥರ ಇಕ್ಕಿದ್ರೆ ಮೀನಿಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ರೋಸ್ಟ್ ಮಾಡೋದಕ್ಕೆ ಯಾವುದಾದ್ರೂ ತವ ಬಳಸಿ. ನನ್ನ ಹತ್ರ ಐರನ್ ಪ್ರೆಸ್ಟೇಜ್ ತವ ಇತ್ತು, ಇದರಲ್ಲಿ ಚೆನ್ನಾಗಿ ಬಂದಿತ್ತು. ಎಣ್ಣೆ ಹಾಕಿದ್ಮೇಲೆ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆದ್ರೇ ತುಂಬ ಚೆನ್ನಾಗಿರೋದು ಫಿಶ್ಶು ತಿನ್ನೋದಕ್ಕೆ. ರೋಸ್ಟ್ ಆಗಿಲ್ಲ ಮತ್ತು ಮೀನಿಗೆ ಮಸಾಲೆ ಹಿಡ್ದಿಲ್ಲ ಅಂದರೆ ಸಪ್ಪೆ ಸಪ್ಪೆ ಇರುತ್ತೆ ಮೀನು. ಮಸಾಲೆನೂ ಅಷ್ಟೇ ಚೆನ್ನಾಗಿ ಹಿಡಿಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಅವರ್ ಆದರೂ ಇಡಬೇಕು. ಟೈಮ್ ಇದ್ದರೆ 1 ಅವರ್ 2 ಅವರ್ಸ್ ಆ ಥರನೂ ಇಟ್ಕೋಬೋದು. ನೋಡಿ ಈ ಕಲರ್ ಬಂದಮೇಲೆ ಮೀನು ಎತ್ತಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮತ್ತು ಮೀನು ಸಾರು ಮಾಡ್ತಾಯಿದ್ದೆ. ರೋಸ್ಟ್ ಆದಮೇಲೆ ಇನ್ನೂ ಅರ್ಧ ಕೆ ಜಿ ಮೀನಿತ್ತು. ಮೀನು ಸಾರು ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಸಾಂಬಾರಿಗೆ ಬಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಕೊಂಡಿದ್ದೆ. 1 ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ, ಟೊಮೊಟೊ 1 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಮಾಮೂಲಿ ಮಟನ್ಗೆ ಚಿಕನ್ ಸಾಂಬಾರಿಗೆಲ್ಲ ಮಾಡ್ತೀರಲ್ಲ ಆ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು, ಒಂದು ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನು ಮೆಂತ್ಯ, ಅದು ಹಾಗೆ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಪುಡಿ ಮಾಡಿಕ್ಕೋಬೇಕು. ಎಣ್ಣೆ ಹಾಕಬಾರ್ದು, ಹಾಗೆ ಸುಮ್ಮನೆ ಬಾಣಲೆಯಲ್ಲಿ ಬಿಸಿ ಮಾಡಿ ಪುಡಿ ಮಾಡಿಕ್ಕೋಬೇಕು. ಆ ಪುಡಿ ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ ಸೇರಿಸ್ಕೋಬೇಕು. ಟೊಮೊಟೊ, ಈರುಳ್ಳಿ ಫ್ರೈ ಮಾಡಿರ್ತೀರಲ್ಲ ಅದು ಇದು ಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ರುಬ್ಕೋಬೇಕು. ಖಾರದ ಪುಡಿ 1 ಸ್ಪೂನ್ ಹಾಕಿ ರುಬ್ಕೊಂಡು ಮಸಾಲೆ ಎಲ್ಲ ಒಗ್ಗರಣೆಗೆ ಹಾಕಬೇಕು. ಎಣ್ಣೆ, ಸಾಸಿವೆ, ಈರುಳ್ಳಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಬಿಡಿ. ಮಸಾಲೆ ಸ್ವಲ್ಪ ಬೇಯಬೇಕಾದ್ರೆ ಈ ಥರ ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು. ಆ ಕುದಿ ಬಂದಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಮೀನು ಹಾಕ್ಬಿಟ್ಟು ಜಾಸ್ತಿ ಬೇಯಿಸಬಾರ್ದು. ಒಂದು 2-3 ನಿಮಿಷ ಸಾಕಾಗುತ್ತೆ. ಒಂದು 2-3 ನಿಮಿಷ ಬೇಯಿಸ್ಬಿಟ್ಟು ಸೈಡ್ಗೆ ಇಕ್ಬಿಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಮೀನು ಸಾಂಬಾರಲ್ಲಿ ನೆನೆದಷ್ಟು ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಮೀನು ಸಾರಿಗೆ. ಮತ್ತು ಶೂಸ್ ಎಲ್ಲ ತೊಳಿಬೇಕಾಗಿತ್ತು. ಶೂಸ್ ಎಲ್ಲ ತೊಳೆದು ಬಿಸಿಲಿಗೆ ಇಕ್ಕಿದ್ದೆ. ವಾಷಿಂಗ್ ಮಿಷಿನ್ಗೆ ಬಂದು ಸೀರೆಗಳು, ಹೊಸ ಬಟ್ಟೆಗಳೆಲ್ಲ ನಾನು ಹಾಕಲ್ಲ, ಆ ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ಮತ್ತು ನನ್ನ ಮಗನ ಬಟ್ಟೆಗಳು ಅಷ್ಟೇ, ತುಂಬ ಅವನು ಸ್ಕೂಲ್ಗೆ ಹೋಗೋ ಬಟ್ಟೆಗಳು ಗಲೀಜು ಮಾಡಿಕೊಂಡ್ರೆ ಅದು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಅದು ಸಹ ಕೈಯಲ್ಲೇ ಒಗ್ದಾಕ್ತೀನಿ. ನಮ್ಮದು ವಾಷಿಂಗ್ ಮಿಷಿನ್ ಬಂದು LG, ಚೆನ್ನಾಗಿ ಹೋಗುತ್ತೆ ಇದರಲ್ಲೂ. ಆದರೆ ಡೈಲಿ ಯೂಸ್ ಬಟ್ಟೆ ಮಾತ್ರ ಅಷ್ಟೇ ಹಾಕೋದು ನಾನು. ಮತ್ತು ವೈಟ್ ಟಾಪ್ಸು, ವೈಟ್ ಪ್ಯಾಂಟ್ಸು, ನಮ್ಮ ಯಜಮಾನ್ರ ಶರ್ಟ್ಸು, ಹೊಸ ಬಟ್ಟೆಗಳೆಲ್ಲ ಹಾಕಲ್ಲ ನಾನು ವಾಷಿಂಗ್ ಮಿಷಿನ್ಗೆ. ನೋಡಿ ನನ್ನ ಮಗಂದಿದ್ದು ಸ್ಕೂಲ್ ಯೂನಿಫಾರ್ಮು, ಅವನು ಸ್ವಲ್ಪ ಗಲೀಜು ಮಾಡ್ಕೊತಾನೆ, ಹಾಗಾಗಿ ಕೈಯಲ್ಲೇ ವಾಶ್ ಮಾಡಿಬಿಡ್ತೀನಿ. ಮಿಷಿನ್ಗೆ ಹಾಕಿದ್ರೆ ಇನ್ನು ಗಲೀಜೆಲ್ಲ ಹೋಗಲ್ಲ ಅಂಥೇಳಿ ಕೈಯಲ್ಲಿ ವಾಶ್ ಮಾಡ್ತೀನಿ. ನಾರ್ಮಲ್ ಮಾಮೂಲಿ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ. ಮತ್ತು ಸ್ಟಡಿ ರೂಮ್ಗೆ ಹೋಗ್ಬೇಕಾಗಿತ್ತು, ಸ್ಟಡಿ ರೂಮ್ಗೆ ಹೋಗಿದ್ರಿ. ಸ್ಟಡಿ ರೂಮಲ್ಲಿ ಇನ್ನೂ ಒಂದು ಸ್ವಲ್ಪ ಕೆಲಸ ಇತ್ತು. ನನ್ನ ಮಗಳಿಗೆ ಮಾಡ್ತಾಯಿದ್ಲು, ಓದ್ಕೊತಾಯಿದ್ಲು. ನಾವೆಲ್ಲೋದ್ರೂ ನಮ್ಮ ನಾಯಿ ನಮ್ಮ ಹಿಂದೆನೇ ಇರುತ್ತೆ. ನಮ್ಮ ನಾಯಿ ಹೆಸರು ಬಂದು ಜಾಕಿ ಅಂತೇಳಿ, ಜಾಕಿ ಅಂತ ಕರಿತೀರಿ. ಅದು ಅಷ್ಟೇ, ಮಕ್ಕಳೆಲ್ಲಿದ್ದರೆ ಅದು ಸಹ ಅಲ್ಲೇ ಇರುತ್ತೆ. ಅದನ್ನೊಂದು ಸ್ವಲ್ಪ ಹೊತ್ತು ಆಟಾಡಿಸಿ. ಅದು ನನ್ನ ಮಗ ತೀಟೆ ಜಾಸ್ತಿ, ಅದಕ್ಕೆ ಇಬ್ಬರನ್ನೂ ಒಂದು ಹತ್ರ ಬಿಡಲ್ಲ. ಇವನು ಸುಮ್ಮನೆ ಇರಲ್ಲ, ಅವನು ಸುಮ್ಮನೆ ಇರಲ್ಲ, ತೀಟೆ ಮಾಡೋದು ಜಾಸ್ತಿ ಇಬ್ಬರೂ. ಅವನೇ ವೀಡಿಯೋ ಮಾಡ್ತಾಯಿರೋದು ನೋಡಿ, ಮುಂದಕ್ಕೂ ಬರ್ತಾನೆ, ಹಿಂದಕ್ಕೂ ಹೋಗ್ತಾ ಇದ್ದಾನೆ ವೀಡಿಯೋನ. ಕ್ಯಾಮ್ರಾ ಒಂದೇ ಕಡೆ ಇರಿಸಲ್ಲ ಅವನು. ಮತ್ತು ಊಟ ಮುದ್ದೆ, ಮೊಟ್ಟೆ, ಮೀನು ಸಾರು, ಈರುಳ್ಳಿ, ಸೌತೆಕಾಯಿ. ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿದೆ, ಹಾಗಾಗಿ ವಿಡಿಯೋ ಆ ಕಡೆ ಈ ಕಡೆ ಬಂದಿದೆ, ಏನೋ ಅಂದ್ಕೋಬೇಡಿ. ನನ್ನ ಮಗ ಮಾಡಿರೋದು. ಥ್ಯಾಂಕ್ ಯು ಆಲ್.